ದಾವಣಗೆರೆ ಜಿಲ್ಲೆಯ ಇತಿಹಾಸದಲ್ಲೇ ಇಲ್ಲಿ ತನಕ ನಡೆದಿರುವಂತಹ ಅತಿ ದೊಡ್ಡ ಸೈಬರ್ ವಂಚನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇದೆ. ಸೈಬರ್ ಅಪರಾಧ ಲೋಕದ ಅತಿ ದೊಡ್ಡ ಸ್ಟೋರಿಗೆ ಮೇಜರ್ ಟ್ವಿಸ್ಟ್. 2 ತಿಂಗಳಲ್ಲಿ ಸೈಬರ್ ವಂಚಕನ ಅಕೌಂಟ್ನಲ್ಲಿ 150 ಕೋಟಿಗೂ ಅಧಿಕ ವಹಿವಾಟು. ದೊಡ್ಡ ಸೈಬರ್ ಪ್ರಕರಣವನ್ನ ಸಿಐಡಿಗೆ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಹಸ್ತಾಂತರ ಮಾಡಿದ್ದಾರೆ. ಹಾಸನದ ಅರ್ಫಾದ್, ಗುಜರಾತ್ನ ಸಂಜಯ್ ಕುಂದನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆನ್ಲೈನ್ ಗೇಮು, ಗ್ಯಾಮ್ಲಿಂಗು, ಫೇಕ್ ಟ್ರೆಂಡಿಂಗ್ ಸೇರಿ ಇತರೆ ಹಣ ಇವರ ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಟ್ ಆಗಿರೋದು ಗೊತ್ತಾಗ್ತಾ ಇದೆ. ಇಬ್ಬರ ವಿರುದ್ಧ ದೂರನ್ನ ಹಣ ಕಳ್ಕೊಂಡಂತಹ ಪ್ರಮೋದ್ ಕೊಟ್ಟಿರ್ತಾರೆ. ಬಟ್ ಇದು ಜಸ್ಟ್ 100 ಕ್ರೋರ್ಸ್ಗೆ ಸೀಮಿತ ಅಲ್ಲ, ಬದಲಾಗಿ 1000 ಕೋಟಿ ವಹಿವಾಟನ್ನ ಇವರು ನಡೆಸಿದ್ರು. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಇವರು ಫ್ರಾಡ್ ಮಾಡಿದ ರೀತಿ, ಸ್ವರೂಪ. ಒಬ್ಬ ಗುಜರಾತ್ ಮೂಲದವನು, ಇನ್ನೊಬ್ಬ ಹಾಸನ ಮೂಲದವನು. ಆನ್ಲೈನ್ ಗೇಮು, ಗ್ಯಾಮ್ಲಿಂಗು, 1-2 ದುಡ್ಡು ಮಾಡ್ತೀರಾ, ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡ್ತೀರಾ ಅಂತ ಹೇಳಿ ಕಲರ್ ಕಾಗೆ ಹಾರಿಸಿ ಜನರಿಂದ ಇವರು ಡೆಪಾಸಿಟ್ ಮಾಡಿಕೊಂಡಂತಹ ಹಣದ ಪ್ರಮಾಣ ಮತ್ತು ಒಟ್ಟಾರೆ ವಹಿವಾಟೆ 1000 ಕೋಟಿಗೂ ಅಧಿಕ ಅಂತೆ. ರಾಜ್ಯದ ಆನ್ಲೈನ್ ವಂಚನೆ, ಸೈಬರ್ ವಂಚನೆ ಇತಿಹಾಸದಲ್ಲಿ ಇಷ್ಟು ದೊಡ್ಡ ನಂಬರ್ಸ್ ಅನ್ನ ನಾವು ಈಗಲೇ ನೋಡ್ತಾ ಇರೋದು. ಮೇಜರ್ ಟ್ವಿಸ್ಟ್ ಇದೆ. 2 ತಿಂಗಳಲ್ಲಿ 1000 ಕೋಟಿ ವ್ಯವಹಾರ ಅಂದ್ರೆ ವಂಚನೆಯ ಜಾಲ, ಅದರ ವ್ಯಾಪ್ತಿ ಮತ್ತು ವಿಸ್ತರಣೆ ಹೇಗಿತ್ತು ಅನ್ನೋದ್ರ ಡೀಟೇಲ್ಸ್. ಆಮೇಲೆ ಹೆಂಗೆ ಇವ್ರು ಟಾರ್ಗೆಟ್ ಮಾಡಿರ್ಬೋದು. 1000 ಕೋಟಿ ದುಡಿಯೋದ, 1000 ಕೋಟಿ ವಹಿವಾಟು ನಡೆಸೋದ, ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಎಷ್ಟೊಂದು ಜನ ಕಷ್ಟಪಟ್ಟು ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ, ವಹಿವಾಟು ಮಾಡ್ತೀರಾ ಅಂದ್ರೆ ಕೋಟಿ ಮೀರಲ್ಲ ಅದು.